ಸಮಾಧಿ ಸ್ಟೇಟ್ ಅಂದ್ರೆ ಅದು ಮೈಸೂರು ಪಾಕ್ ನಾನು ತಿನ್ಬಿಟ್ಟು ಹೇಳ್ರಿ ಹೆಂಗೆ. ಈಗ ಧ್ಯಾನ ಮಾಡಬೇಕಾದ್ರೆ ಒಂದು ಕಲರ್ಸ್ ಬರುತ್ತೆ, ಹೌದು ಇನ್ನೊಂದು ನಾವು ಯಾವತ್ತೂ ನೋಡೋದಂಥ ಬೇರೆ ಬೇರೆ ದೇವರದ್ದು ಮುಖ ಆಗ್ಬೋದು, ಅಥವಾ ಮೂರ್ತಿಗಳಾಗ್ಬೋದು, ಅಥವಾ ನಾವು ನೋಡದೇ ಇರುವಂಥ ಒಂದು ಸ್ಥಳ ಅದು ಆಗ್ಬೋದು. ಹೆಂಗಂದ್ರೆ ಇವಾಗ ಹ್ಮ್. ಬೆಂಗಳೂರಿನಿಂದ ನೀವು ಡೆಲ್ಲಿಗೆ ಹೋಗ್ಬೇಕು, ಹ್ಮ್ ಟ್ರೈನ್ ಹತ್ಕೊಳ್ತೀರಾ, ಹ್ಮ್ ಟ್ರೈನಲ್ಲಿ ಕೂತ್ಕೊಳ್ತೀರಾ. ಹ್ಮ್ ಕೂತ್ಕೊಂಡ್ಮೇಲೆ ಏನಾಗ್ತಾರೆ, ಕೆಲವರು ವಿಂಡೋ ಕೂತ್ಕೊಳ್ತಾರೆ, ಕೆಲವರು ಬೇರೆ ಕಡೆ ಕೂತ್ಕೊಳ್ತಾರೆ. ಹ್ಮ್ ಸೊ ಟ್ರೈನ್ ಹೋಗ್ತಾ ಇರುವಾಗ ಹ್ಮ್ ಈ ನೇಚರು, ಹ್ಮ್ ಎಷ್ಟೋ ಗ್ರಾಮಗಳು, ಹ್ಮ್ ಸಿಟೀಸ್ ಎಲ್ಲ ಬರ್ತದೆ, ಹ್ಮ್ ನಾವು ನೋಡ್ತೀವಿ ಅಷ್ಟೇ ನಾವು, ಹ್ಮ್ ಅಲ್ವಾ? ಹ್ಮ್ ಬಟ್ ನಮ್ಮ ಡೆಸ್ಟಿನೇಷನ್ ಬಂದು ಡೆಲ್ಲಿ. ಹ್ಮ್ ಸೊ ನಾವು ಅಲ್ಲಿ ಇಳಿತೀವಿ. ಹ್ಮ್ ಆ ಥರನೇ ಅಂದ್ರೆ ಏನ್ ಸೂಚನೆ ಇದು? ಇದು. ನೀವು ಇದೆಲ್ಲ ನೋಡ್ತೀರಲ್ಲ, ಅದೇ ಥರ ಸ್ಪಿರಿಚುವಲ್ ಜರ್ನಿನಲ್ಲಿ ಟ್ರೈನಲ್ಲಿ ಕೂತ್ಕೊಂಡು ಹೋಗುವಾಗ ಹ್ಮ್ ಎಕ್ಸ್ಪೀರಿಯನ್ಸ್ ಬರ್ತಿದೆ. ಹ್ಮ್ ದೇವತೆಗಳು ಬರ್ತಾರೆ, ಕಲರ್ಸ್ ಬರ್ತಿದೆ. ಹ್ಮ್ ಇದೆಲ್ಲ ಏನಂದ್ರೆ ಹ್ಮ್ ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ ಅಂತ ನಿಮ್ಗೊಂದು ಹ್ಮ್ ಹೋಪ್. ಹ್ಮ್ ಹ್ಮ್ ಆ ದಾರಿ, ಎಸ್, ನೀವು ಈ ಏಣಿ ಹತ್ತುತ್ತಾ ಇದ್ದೀರಾ ಅಂತ. ಹ್ಮ್ ಅದಕ್ಕೆ ನೀವು ಗಮನ ಕೊಡಬಾರ್ದು. ಹ್ಮ್ ಅದು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಇವಾಗ ಟ್ರೈನಲ್ಲಿ ಹಿಂಗೆ ನೋಡ್ತೀರಾ, ಆ ಥರ ಹ್ಮ್ ಹ್ಮ್ ನೀವು ಇಳಿಬಾರ್ದು. ಹ್ಮ್ ಇಳಿದ್ರೆ ಸಿಕ್ಕಾಕೊಳ್ತೀರಾ. ಹ್ಮ್ ನೆಕ್ಸ್ಟ್ ಬರ್ತು, ನೆಕ್ಸ್ಟ್ ಟ್ರೈನ್. ಓಕೆ. ಸೊ ಇವಾಗ ನಮ್ಗೆ ಕಂಡಿದ್ದು, ನಾವು ಧ್ಯಾನದಲ್ಲಿ ಕಂಡಿದ್ದು, ಖಂಡಿತ ಅದು ಒಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಹಾಂ ಅದನ್ನೇ ಹಿಡ್ಕೋದ್ರೆ ನೀವು ಹ್ಞೂ ಓ ನಂಗೆ ಸಿದ್ಧಿ ಆಗಿದೆ ಇಲ್ಲಿ ಅಂತ ಅದೇ ಹಿಡ್ಕೊಂಡು ಕೊಡೋದು. ತಪ್ಪು. ಹಾಂ ಮೈನ್ ಪಾಯಿಂಟ್ ಬಿಟ್ಬಿಡ್ತೀರಾ ನೀವು ಬಿಟ್ಬಿಡ್ತೀವಿ. ಅಷ್ಟೇ. ಸೊ ನಮಗೆ ಇದು ತುಂಬ ವಿಚಾರಗಳು, ಅಯ್ಯೋ ಏನಿದು ಹಿಂಗೈತೆ ಅದ್ಭುತ, ಈ ಥರ ಈ ಬಣ್ಣ ಈ ಇದು ಈ ಕಾಣಿಸ್ತಾ ಇರ್ತದೆ. ಪ್ಲೈನ್ ಆ ಲೋಕ ಬಂದ್ಬಿಟ್ಟು ಹಾಂ ಅದಷ್ಟು ಕಲರ್ಫುಲ್. ಅದು ಹಾಂ ಅದು ಮಲ್ಟಿ ಡೈಮೆನ್ಷನ್. ಅದು ಹಾಂ ಅದನ್ನ ನಾವು ವಿವರಣೆ ಮಾಡಕ್ ಆಗಲ್ಲ. ಹೌದು. ನಾವು ಎಷ್ಟೇ ನಾವು ಹೇಳಿದ್ರೇನು ಹಾಂ ಅದು 5%. 1%. ಭಗವಂತನ ಸೃಷ್ಟಿ ನೋಡಿ. ಇವಾಗ ಈ ಮರ ನೋಡಿ, ಹಾಂ ಇಷ್ಟು ಆನಂದವಾಗಿದೆ, ಹಾಂ ಇಲ್ಲಿ ಎಷ್ಟು ಪ್ರಶಾಂತವಾಗಿದೆ. ಹಾಂ ಈ ಒಂದು ಹಾಂ ಅನುಭವ ನಿಮ್ಗೆ ಬರ್ತದಾ ಹೇಳಿ? ಹಾಂ ಅದೇ ಅಲ್ಲ, ಈ ಧ್ಯಾನದಲ್ಲಿ ಅದೇ ಆ ಅದ್ಭುತ ಥರ ಕಾಣಿಸುತ್ತಲ್ಲ. ಧ್ಯಾನದಲ್ಲಿ ಅದ್ಭುತಗಳು ನೋಡ್ಬೋದು ನೀವು. ಹಾಂ ಬೇರೆ ಲೋಕಗಳು ನೋಡ್ಬೋದು. ಹಾಂ ಬೇರೆ ಗುರುಗಳು ಬರ್ತಾರೆ. ಹಾಂ ಇವಾಗ ಇವರು ಹ್ಮ್. ಬಾಬಾಜಿ ಬರ್ತಾರೆ, ಹಾಂ ಪುಟ್ಪರ್ತಿ ಸಾಯಿಬಾಬಾ ಬರ್ಬೋದು, ರಾಘವೇಂದ್ರ ಹಾಂ ಸ್ವಾಮಿ ಬರ್ಬೋದು, ಹಾಂ ಯಾರ್ಯಾರು ಬರ್ತಾರೆ. ಹಾಂ ಅಂದ್ರೆ ನೀವು ಆ ಲೆವೆಲ್ ಹೋಗ್ತಾ 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 ಹ್ಮ್ ಏನಾಗ್ತದೆ, ಹ್ಮ್ ಎಲ್ಲ ಈ ಸ್ಪೇಸ್ನಲ್ಲಿ ಇವರೆಲ್ಲ ಹೋಗ್ತಾ ಇರ್ತಾರೆ. ಹ್ಮ್ ಈ ಸನ್ಯಾಸಿಗಳು, ಯೋಗಿಗಳು, ಸ್ಪಿರಿಚುವಲ್ ಪರ್ಸನ್ಸ್ ಎಲ್ಲ. ಹ್ಮ್ ಇವಾಗ ನೀವು ಮಾಡ್ತಾ ಇದ್ರೆ ಹ್ಮ್ ಅವ್ರು ಬಂದು ನಿಮ್ಮನ್ನ ಹ್ಮ್ ಆಶೀರ್ವಾದ ಮಾಡ್ಬಿಟ್ಟು ಹೋಗ್ತಾರೆ. ಹ್ಮ್ ಆ ಥರ. ಹ್ಮ್ ಈಗ ಆರಂಭಿಕವಾಗಿ ನಾವು ಕಾಣಿಸೋದನ್ನ ನಾವು ಯಾರಿಗಾದ್ರೂ ಹೇಳ್ಕೊಂಡ್ರೆ ಹೇಗೆ ಅದನ್ನು? ನಮ್ಮಂಥವ್ರು ಅಂಥವ್ರಿಗೆ ಹೇಳಿದ್ರೆ ಸರಿ. ಹಾ ನೀವು ಬೇರೆಯವ್ರಿಗೆ ಹೇಳಿದ್ರೆ ನೀವು ಹುಚ್ಚು ಅಂತಾರೆ ಹಾ ಅಷ್ಟೇ, ಬೇರೆ ಏನಿಲ್ಲ. ಅನುಭವ ಬಂದು ನಿಮಗೆ, ಹಾ ಬೇರೆ ಯಾರಿಗೂ ಹೇಳ್ಬಾರ್ದು. ಹಾ ನೀವು ಸಂತೋಷ ಪಡ್ಬೇಕು. ಹಾ ಓಹ್, ನನ್ಗಿದಾಯ್ತಾ, ಹಾ ಸರಿ, ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂತ ಮೇಲ್ಗಡೆ ಹೋಗ್ತಾ ಇರ್ಬೇಕು ನೀವು. ಹಾ ಅಷ್ಟೇ. ಹಾ ಹಾ ಇನ್ನೊಬ್ರ ಅನುಭವ ನಿಮ್ಗೆ ಹೆಲ್ಪ್ ಆಗಲ್ಲ. ಹಾ ಹೆಲ್ಪ್ ಆಗಲ್ಲ. ಹೆಲ್ಪ್ ಆಗಲ್ಲ. ಅವ್ರವ್ರು ಕರ್ಮಾನುಸಾರ. ಕರ್ಮ, ಅವ್ರವ್ರ ಧ್ಯಾನ ಹಾ ಹೆಂಗಿದೆಯೋ ಆ ಥರ ಅನುಭವಗಳು. ಹ್ಮ್ ಬೇರೆ ಏನಿಲ್ಲ. ಈ ಹಂತಗಳು ಹೇಗಿದೆಯಣ್ಣ ಈ ಧ್ಯಾನದಲ್ಲಿ? ಈಗ ಇವಾಗ ಇವಾಗ ನಮ್ಮ ಇವಾಗ ಧ್ಯಾನದಲ್ಲಿ ಹಾ ಚಕ್ರಗಳಿದಪ್ಪ. ಹಾ ಫಸ್ಟ್ ಮೂಲಾಧಾರ ಚಕ್ರ, ಹಾ ಅದಕ್ಕೆ 90 ದಿವಸ ನೀವು ಧ್ಯಾನ ಮಾಡಬೇಕು. ಹಾ ಹಾ ಅದು ಕರೆಕ್ಟಾಗಿ ಮಾಡಿದ್ರೆ ಹಾ ನಿಮಗೆ ಅದಕ್ಕೆ ಅಧಿಪತಿ ಬಂದು ಶ್ರೀ ಗಣೇಶ. ಹಾ ಅವನು ನಿಮ್ಗೆ ಅನುಭವ ಕೊಡ್ತಾನೆ. ಹಾ ಅವಾಗ ಗೊತ್ತಾಗಿದೆ ನಿಮ್ಗೆ, ಎಸ್, ನಾನು ಈ 90 ದಿವಸ ಈ ಚಕ್ರ ಮಾಡಿದ್ದೀನಿ ಅಂತ. ಹಾ ನೆಕ್ಸ್ಟ್ ನೀವು ಸ್ವಾದಿಷ್ಠಾನ ಚಕ್ರಕ್ಕೆ ಹೋಗ್ತೀರಾ. ಹಾ ಅದು ಬಂದ್ಬಿಟ್ಟು ಚತುರ್ಮುಖ ಬ್ರಹ್ಮಂದು. ಹಾ ಆ ಥರ ಒಂದೊಂದು ಚಕ್ರಕ್ಕೆ ಹೋದ್ರೆ ಅಲ್ಲಿ ಒಂದೊಂದು ನಿಮ್ಗೆ ಸಿದ್ಧಿಗಳು ಇರ್ತದೆ. ಹಾ ಆ ಸಿದ್ಧಿಗಳು ನಿಮ್ಗೆ ಕಾಣಿಸ್ತದೆ. ಹಾ ಆ ಸಿದ್ಧಿಗಳನ್ನ ನೀವು ಹಿಡ್ಕೋಬಾರ್ದು. ಹಾ ಅದನ್ನ ಹಂಗೆ ಕೃಷ್ಣ ಅಂತ ಬಿಟ್ಬಿಡ್ಬೇಕು ಅದನ್ನ. ಹಾ ಅಂದ್ರೆ ಈಗ ಈ ಧ್ಯಾನಗಳನ್ನ ಚಕ್ರಗಳು ಬಂದ್ಬಿಟ್ಟು ಹಾ
ಅದು ಜನರೇಟರ್ಸ್ ತರ. ಹಾ ಗುರು ಯಾವಾಗ ನಿಮ್ಗೆ ದೀಕ್ಷೆ ಕೊಟ್ಟು ನಿಮ್ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ತಾರೋ ಹಾ ಅದು ಹೋಗಿ ಆ ಚಕ್ರದಲ್ಲಿ ಕೂತ್ಕೊಂಡು ನೀವು ಈ ಮಂತ್ರ ಜಪವನ್ನು ಧ್ಯಾನ ಮಾಡಿದ್ರೆ ಹಾ ಅದು ಕರೆಂಟ್ ಉತ್ಪತ್ತಿ ಆಗ್ತದೆ. ಹಾ ಇವಾಗ ನಾವು ಪರಬ್ರಹ್ಮಲೋಕದಿಂದ ಬರ್ತೀವಿ, ಹಾ ಬಂದುವಾಗ ಹಾ ಚತುರ್ಮುಖ ಬ್ರಹ್ಮ ಲಾಸ್ಟ್ ಹಾ. ಡಿವೈನ್ ಲೋಕ, ಕೆಳಗಡೆ ಹಾ 6 ಲೋಕಗಳಿದೆ. ಹಾ ಭೂಲೋಕ, ಭೂರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಹಾ ಸತ್ಯಲೋಕ ಅಂತ. ಹಾ ಈ 6 ಲೋಕಗಳು ನಾವು ಎಂಟರ್ ಆಗ್ತೀವಿ ಮೇಲ್ಗಡೆ. ಹಾ. ಫಸ್ಟ್ ಸತ್ಯಲೋಕಕ್ಕೆ ಬರ್ತೀವಿ. ಹ್ಮ್. ಅಲ್ಲಿ ಬಂದ್ಮೇಲೆ ಏನಾಗ್ತದೆ, ಹ್ಮ್. ಅಲ್ಲಿ ನಮ್ಗೆ ಸ್ಟ್ಯಾಂಪ್ ಹೊಡಿತಾರೆ ನಮ್ಮ ಮನೋನ್ಮಯ ಕೋಶ ಮೇಲೆ, ಹ್ಮ್. ಅದು ಚಕ್ರ ಆಗೋದು. ಚಕ್ರ ಆಗೋದು. ಆ ತರ 6 ಚಕ್ರಗಳು ನಿಮ್ಗೆ ಸ್ಟ್ಯಾಂಪ್ ಆಗ್ತದೆ. ಹ್ಮ್ ಅದೇ ನಿಮ್ಮ ಹ್ಮ್. ಸ್ಪಿರಿಚುವಲ್ ದೇಹದಲ್ಲಿ ಅದು ಚಕ್ರಗಳಾಗೋದು. ಹ್ಮ್. ಯಾವ ಯಾವ ಇವಾಗ ನೀವು ಎಲ್ಲಿಂದ ನೀವು ಅಮೆರಿಕಕ್ಕೆ ಹೋದ್ರೆ ಹ್ಮ್. ನಿಮ್ ಪಾಸ್ಪೋರ್ಟ್ ಅಲ್ಲಿ ಸ್ಟ್ಯಾಂಪ್ ಮಾಡ್ತಾನೆ ವೀಸಾ ತರ, ಅದು ನಾವು ಅಲ್ಲಿ ಬಂದ್ಮೇಲೆ ಹ್ಮ್. ಚಕ್ರ. ಹ್ಮ್ ಯಾವ ಯಾವ ಚಕ್ರಕ್ಕೆ ಎಷ್ಟೆಷ್ಟು ಸಮಯ ಬೇಕು? ಟೋಟಲ್ ಧ್ಯಾನ ಹ್ಮ್. ನಮ್ಮ ಸಪ್ತರ್ಷಿ ಮಾರ್ಗದಲ್ಲಿ ಗುರು ಹೇಳಿದ ಪ್ರಕಾರ ಹ್ಮ್. 5 ವರ್ಷ 5 ಕರೆಕ್ಟ್ ಆಗಿ ಮಾಡಿದ್ರೆ. 5 ವರ್ಷ ಕರೆಕ್ಟ್ ಮಾಡಬೇಕು. ಹ್ಮ್. ಫಸ್ಟ್ 2.5 years ಹ್ಮ್. ಈ 6 ಚಕ್ರಗಳು, ಹ್ಮ್. ನೆಕ್ಸ್ಟ್ 2.5 years ಹ್ಮ್. ಸಮಾಧಿ ಸ್ಟೇಟ್. ಹ್ಮ್ ಸಮಾಧಿ ಸ್ಟೇಟ್ ಅಂದ್ರೆ ಅದು ಮೈಸೂರು ಪಾಕ್ ನಾನು ತಿನ್ಬಿಟ್ಟು ಹೇಳ್ರಿ ಹೆಂಗೆ ಹಾ ಆ ಥರ. ಹಾ ಅಣ್ಣವ್ರು ಏನೋ ಹೇಳ್ತಾ ಇದ್ರು, ಇದು ಬೇವಿನ ಮರ ಇದೆ ಇಲ್ಲಿ ಅಣ್ಣ, ಈ ಬೇವಿನ ಹಣ್ಣಿದೆ. ಅದನ್ನ ತೆಗೆದ್ಬಿಟ್ಟು ಹಾ ಆ ಬೀಜ ಮಕ್ಕಳು ಕೊಟ್ರೆ ಹಾ. ಅವರು ಮಲಗಿರುವಾಗ ಸುಸು ಮಾಡಲ್ಲ. ಅಲ್ಲ ಇದು ಗಟ್ಟಿ ಅಲ್ವಾ? ಇದು ಹೌದು, ಇದು 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 ತಿನ್ನೋದು ಅದು ತಿನ್ಬೇಕು ಸ್ವೀಟ್ ಆಗಿದೆ. ಇದು ಅಷ್ಟೇ. ಮೇಲ್ಗಡೆ ಕಹಿ ಇದೆ, ಇದು ಸ್ವೀಟ್ ಆಗಿದೆ. ಅದೇ ಸೃಷ್ಟಿ ಇರೋದು, ಭಗವಂತನ ಸೃಷ್ಟಿ ನೋಡಿ. ನಾವು ಕೇಳಿದ್ರಲ್ಲ ಹ್ಮ್. ಹೆಂಗೆ ಅಂತ, ಹ್ಮ್. ಅವನ ಸೃಷ್ಟಿ ನೋಡಿ ಎಷ್ಟು ಅದ್ಭುತ. ಆ ಎಲೆ ಬಂದು ಕಹಿ, ಹಾ. ಆ ಬೀಜ ಬಂದು sweet. ಹಾ. ಹಣ್ಣಾದ್ಮೇಲೆ ಇದರಲ್ಲಿ ಕಾಯಿ ಇದ್ದಾಗ ಹಾಲು ಬರುತ್ತೆ, ಆಮೇಲೆ ಹಣ್ಣಾಗ್ತಾ ಅದು ಅವನ ಸೃಷ್ಟಿ. ಹಾ. ಅದು ನಿಮ್ ಕೈನಲ್ಲಿ ಮಾಡಕ್ ಆಗ್ತದ? ಇಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ಇದ್ರದ್ದು ಸಿಪ್ಪೆ ಬರ್ತದಲ್ಲ, ತೆಗೆದುಬಿಟ್ಟು ಇಲ್ಲಿ ಇಟ್ಬಿಟ್ಟು ಹೊಡಿತಾ ಇದ್ದಿದ್ದು, ಬಟ್ ಅಂತ ಪಟ್ ಅಂತ ಹೊಡಿಯೋದು. ನೀವು ಮಾಡಿದ್ರಣ್ಣ? ಇಲ್ಲ, ರಕ್ತ ಬರೋದದು. ಅದೇನೋ ಒಂದು ಆಟ ಥರ ಮಾಡ್ತಾ ಇದ್ವಿ ಅದು. ಅಂದರೆ ಒಳಗಡೆ ಇರೋದು ಆ ಬೀಜ ಗಟ್ಟಿದು ಹೊಡೆದ್ಬಿಟ್ಟು ಒಳಗಡೆ ಇರೋ ತಿನ್ಬೇಕಾ ಅಥವಾ? ಇವರೆಲ್ಲ ಯೋಚನೆ ಮಾಡಿದ್ರೆ ನಿಮ್ಗೆ ಅದಾಗಲ್ಲ. ಹೇಳಿದ್ ಸಿಂಪಲ್, ಅದ್ರದ್ದು ಬೀಜ ತೆಗೆದು ತಿನ್ಬೇಕಷ್ಟೇ. ನೀವು ಹಂಗೆ ಹಿಂಗೆ ಎಲ್ಲ ಏನೋ ಒಂದು ಆಗ್ತದೆ. ನಂಬಿಕೆಯಿಂದ ತಗೋಬೇಕಷ್ಟೇ. ಇದು ಇದು ಒಳಗಡೆ ಇರೋದು ಇದು ತಿನ್ಬೇಕಾ? ಅಷ್ಟೇ. ಹಾಂ ಓಕೆ. ಇದು ಹಣ್ಣು ಹಣ್ಣು ಇದು ಹಣ್ಣು. ಅದೇ ಇದು ಮೇಲ್ಗಡೆ ಒಂದು ಸಿಪ್ಪೆ ಇರುತ್ತೆ, ಗಟ್ಟಿ ಸಿಪ್ಪೆ. ಅಷ್ಟೇ. ಹಾಂ ನೋಡಿ, ಗಟ್ಟಿ ಸಿಪ್ಪೆ ಇದು. ಅದೇ, ಅದನ್ನ ಕೊಟ್ಬಿಡಿ, ಇದು ಗಟ್ಟಿ ಇದೆ ತುಂಬ. ಎಲ್ಲ ನುಂಗ್ಬಿಡ್ಲಿ ಅಷ್ಟೇ. ಇದು ನುಂಗರ ಆಯಿತು. ಅಷ್ಟೇ. ಏನಾಗುತ್ತೆ ನಮ್ಮ ಮಕ್ಕಳಲ್ಲಿ? ಮಕ್ಕಳು ಸುಸಿ ಮಾಡ್ತಾರಲ್ಲಪ್ಪ ಅಮ್ಮನ ನಿದ್ರೆಯಲ್ಲಿ, ಹಾಂ. ಅದು ಸ್ಟಾಪ್ ಆಗ್ತದೆ. ಓ ರೈಟ್, ನೋಡಿ ಒಳ್ಳೆ ಟ್ರಿಕ್ಸ್ ಇದು. ಇದು ಯಾರು ಗುರುಗಳು ಹೇಳ್ಕೊಟ್ಟಿದ, ಹೆಂಗೆ ಯಾರು ಹೇಳ್ಕೊಟ್ಟಿದ್ರು? ಗುರುಗಳು ಹೇಳ್ಕೊಟ್ಟಿದ್ರು. ಇದು ಅಮರ ಗುರುಗಳು ಹೇಳ್ತಾ. ಈಗ ನೋಡ್ರಿ, ಮರಗುಳಗಲ್ ಬೋಗರ್ ಅಂತ ಹಾ. 18 ಸಿದ್ಧದಲ್ಲಿ ಬೋಗರ್ ಅಂತ ಒಬ್ರು ಇದ್ದಾರೆ, ಹಾ. ತುಂಬಾ ಶ್ರೇಷ್ಠವಾದವರು. ಹ್ಮ್ ಅವ್ರ ಮೂಲಕ ಆಗೋದಂತೆ, ಹ್ಮ್ ಓಕೆ. ಮೂಲಕಲ್ದು ಎಷ್ಟೋ ಹೇಳಿದ್ದಾರೆ.